ಮತ್ತೆ ಸರ್ ಖಂಡಿತ ಈಗ ಕಾನೂನು ಎಲ್ಲರಿಗೂ ಒಂದೇ ಆದ್ಮೇಲೆ ಅದು ಬಡವರಿಗೂ ಒಂದೇ, ಡೆಮಾಲಿಷನ್ ಡ್ರೈವ್ ಆಯ್ತು ಡೆಮಾಲಿಷನ್ ಡ್ರೈವ್ ಆಯಿತು. ಡೆಮಾಲಿಷನ್ ಡ್ರೈವ್ ಆದಾಗ ನಾನೇ ಹೈಕೋರ್ಟಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಫೈಲ್ ಮಾಡಿ ಎಲ್ಲ ಮನೆ ಹೊಡೆದ್ರು, 2 ಮನೆ ಬಿಟ್ಟರು. ಅದು ಎಲ್ಲರಿಗೂ ಗೊತ್ತು, ಪ್ರಪಂಚಕ್ಕೆ ಗೊತ್ತಿದೆ. ಯಾವುದು ಒಂದು ಶಾಮನೂರ್ ಅವ್ರದ್ದು, ದರ್ಶನ್ ಅವ್ರದ್ದು. ಇವತ್ತುವರೆಗೂ ಕೈ ಇಟ್ಟಿರ ಅದ್ಮೇಲೆ. ಇನ್ನೊಂದ್ಸರಿ ಹೇಳಿ ಸರ್, ಜೋರಾಗಿ ಹೇಳಿ ಸರ್. 1-2 ಮನೆ ಬಿಟ್ರು. ಡೆಮಾಲಿಷನ್ ಡ್ರೈವ್ ನಡೀತು, JCB ನುಗ್ಸಿದ್ರು. ಆ ಅಧಿಕಾರಿನಂತೂ ನಾವು ಖಡಕ್ ಅಧಿಕಾರಿ ಅಂತ ಬೆಳಗಿನ ಸಂಜೆ ಮಟ್ಟ ನ್ಯೂಸ್ ಅಲ್ಲಿ ಹೊಗಳಿದ್ದು. ಯಾರ ಮಾತು ಕೇಳ್ತಿಲ್ಲ ಅವರು, CM ಮಾತು ಕೇಳ್ತಿಲ್ಲ ಅವರು, ಆಫೀಸರ್ ಅಂತ ಹೊಗಳಿದ್ದು. ಎಲ್ಲಿ ಅಲ್ಲಿ ಬಂತು RR ನಗರ, ಒಬ್ಬ ಸಚಿವರದು ಒಬ್ಬ ನಟನು ಮನೆ, ಆಫೀಸರು ಗಂಟು ಮೂಟೆ, JCBನು ಗಂಟು ಮೂಟೆ. ಎಲ್ಲೊಬ್ಬ ಸಾವುಕಾರು, ನೀವ್ ಹೇಳಿದ್ರಲ್ಲ, ಎಲ್ಲಿ ಸಾವುಕಾರ ಎಲ್ಲಿ ಮುಟ್ಟಿದ್ರ ಇವರೆಲ್ಲ ಸರ್ 2022ರಲ್ಲಿ ಸರ್ ಕಾನೂನು ಅಂತ ಹೇಳಿದ್ರಲ್ಲ, ಕಾನೂನಿನ ಪ್ರಕಾರ ಸರ್ ಈಗ ಬಹಳಷ್ಟು ಸರಿ ಹೈಕೋರ್ಟ್ ಕೂಡ ಇಂಟರ್ವ್ಯೂನ್ ಆಗಿದೆ. ಈಗ 2022ರಲ್ಲಿ ಮುನ್ನೆಕೊಳಾಲು ವಾಗ್ದೇವಿ ಲೇಔಟ್, ಕಸವನಹಳ್ಳಿ, ಸಾದರಮಂಗಲದಲ್ಲಿ, ಬೆಳ್ತೂರಿನಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರು, ಸ್ಥಗಿತ ಆಯ್ತು. 2022ರಲ್ಲಿ NA ಹ್ಯಾರಿಸ್ ಒಡೆತನದ ಶಿಕ್ಷಣ ಸಂಸ್ಥೆ ತೆರವು ಕಾರ್ಯಾಚರಣೆಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಡ್ತು. 2016ರಲ್ಲಿ ಗೋಪಾಲನ್ ಆರ್ಕಿಡ್, RR ನಗರ ಓರಿಯಾನ್ ಮಾಲ್ಗೆ ತೆರವಿಗೆ ಹೈಕೋರ್ಟ್ ತಡೆ ಕೊಡ್ತು. 2009ರಲ್ಲಿ KMC ಕಾಯ್ದೆ ಸೆಕ್ಷನ್ 228ರ ಅಡಿ ತೆರವು ಕಾರ್ಯಾಚರಣೆಗೆ ಹೈಕೋರ್ಟ್ ತಡೆ ಕೊಡ್ತು. 2023ರಲ್ಲಿ ದೊಡ್ಡಾನೆಕುಂದಿಯಲ್ಲಿ ತೆರವು ಕಾರ್ಯಾಚರಣೆ ತಡೆದಿದ್ರು ಮಾಜಿ ಶಾಸಕ ನಂದೀಶ್ ರೆಡ್ಡಿ. ತಾವು ಹೇಳಿದಾಗ RR ನಗರದ್ದು ಸಚಿವರದೊಂದು ಹಾಸ್ಪಿಟಲ್ಲು, ನಟಂದೊಂದು ದೊಡ್ಡ ಬಂಗಲೆ, ಎಷ್ಟು ಬೇಕು ಸರ್ ಕೆರೆ ಒತ್ತುವರಿ, ಎಷ್ಟು ಬೇಕು ಸರ್ ರಾಜಕಾಲುವೆ ಒತ್ತುವರಿ ಬೆಂಗಳೂರಲ್ಲಿ, ಎಷ್ಟು ಬೇಕು ಸರ್? ಸೊ ಶ್ರೀಮಂತರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ. ಯಾರು ದೀನರು, ದಲಿತರು, ಶೋಷಿತರು, ಬಡವರ ಪರ ಅಂತ ಎದೆ ತಟ್ಟಿ ಹೇಳಿಕೊಳ್ಳುವಂತಹ ಕಾಂಗ್ರೆಸ್ ಪಾರ್ಟಿ ಇಟ್ಸ್ ಓಕೆ, ಹಂಗಂತ ಯಾವುದನ್ನು ತೆರವು ಮಾಡದೆ ಕುತ್ಕೊಳ್ಳೋಕ್ಕಾಗಲ್ಲ. ಈ ಬೆಂಗಳೂರನ್ನ ರಕ್ಷಣೆ ಮಾಡಬೇಕು. ಬಟ್ ಇದರಲ್ಲಿ ಪೊಲಿಟಿಕ್ಸ್ ಎಂಟ್ರಿ ಆಗುತ್ತಲ್ಲ ಸರ್. ಪಿಣರಾಯಿ ವಿಜಯನ್ ಅವರಿಗೆ ಈಗ ನಡ್ಕ ಶುರು ಆಗ್ಬಿಟ್ಟಿದೆ. BJPಗೆ ಅಲ್ಲಿ ವೋಟ್ಗಳು ಬರ್ತಾ ಇದ್ದಾವೆ. ಮತ್ತೊಂದು ಕಡೆ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಚೆನ್ನಾಗಿದೆ, ಮುಸಲ್ಮಾನರು ಆ ಕಡೆ ಹೋಗ್ತಾ ಇದ್ದಾರೆ. ಈ ವೈನ್ ಈಗ ಶುರು ಆಗ್ಬಿಟ್ಟಿದೆ. ಇಲ್ಲಿ ಮುಸಲ್ಮಾನರ ಪರ ಮಾತಾಡ್ಬಿಟ್ರೆ ಕೇರಳದಲ್ಲಿ ವೋಟ್ ಸಿಗುತ್ತೆ. ಹೆಂಗಿದೆ ನೋಡಿ. ಅಂದ್ರೆ ಕರ್ನಾಟಕದಲ್ಲಿರುವಂತಹ ಮುಸಲ್ಮಾನರ ಪರ ಕೇರಳ ಸರ್ಕಾರ ಮಾತಾಡೋದು ಏನಿದು ಅಸಹ್ಯ. ಇಲ್ಲ, ಕೇರಳದಲ್ಲಿ ನನಗೆ ಅಷ್ಟೊಂದು ಇದಿಲ್ಲ. ಆದರೂ ಕೂಡ ಒಂದು ಹೇಳ್ತೀನಿ, ಅಲ್ಲಿ ನ್ಯಾಷನಲ್ ಎಲೆಕ್ಷನ್ ಬಂದರೆ ಬೇರೆ ಥರ ವೋಟ್ ಮಾಡ್ತಾರೆ, ಸ್ಟೇಟ್ ಎಲೆಕ್ಷನ್ ಬಂದರೆ ಬೇರೆ ಥರ ವೋಟ್ ಮಾಡ್ತಾರೆ. ಅದೇ ರೀತಿ ಇದು ಲೋಕಲ್ ಬಾಡಿ ಎಲೆಕ್ಷನ್ಸ್. ಇದು ಈಗ ನನಗೆ ಆಸ್ ಎ ಪರ್ಸನಲ್ ಆಗಿ ಯಾವಾಗ ವಿಜಯನ್ ಬಾಯಿ ತೆಗೆದ್ರು ಅಲ್ಲಿನೇ ಈಗ ಶುರು ಆಗಿದ್ದು. ಎದಕ್ಕೆ ತೆಗಿಬೇಕವ ಈ ಬಾಯಿ? ಇಲ್ಲ ಅಲ್ಲ, ಎದಕ್ಕೆ ನಾವು ಹಂಗೆ ತೆಗಿತೀವಿ. ಕೇರಳದಲ್ಲಿ ಹೋಗಿ ಎಷ್ಟು ಹಿಂದೂಗಳ ಕೊಲೆ, ಮುಸಲ್ಮಾನರ ಕೊಲೆ, ಅಲ್ಲ ನಾವು ಮಾತಾಡ್ತೀವಿ ಸರ್, ನಮ್ಗೆ ಬೇರೆ ರಾಜ್ಯದವ್ರು ನೋಡ್ಕೊಳ್ತಾರೆ. ಅಲ್ಲ ಸರ್, ನಾವು ಅಲ್ಲ ಪಿಣರಾಯಿ ವಿಜಯನ್ ಅವರು ನೀವು ಎಷ್ಟು ಒಕ್ಲೆಬ್ಸಿದಿರಿ, ಎಷ್ಟು ಇಟ್ಕೊಂಡಿದಿರಿ, ನಿಮ್ದು ಎಕನಾಮಿಕ್ ಗ್ರೋತ್ ಹೇಗಿದೆ, ಯಾವ ರೀತಿ ದಿವಾಳಿ ಗಬ್ಬೆದ್ದೋಗ್ತಾ ಇದ್ದೀರಾ ನೀವು, ನಿಮ್ಮ ಹೆಲ್ತ್ ಸೆಕ್ಟರ್ ಹೇಗಿದೆ, ನಿಮ್ಮಲ್ಲಿರೋರೆಲ್ಲರೂ ಕೂಡ ಯಾಕೆ ನಿರುದ್ಯೋಗ ಸಮಸ್ಯೆಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ, ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿ ಅಂತ ನಾವೇನಾದ್ರೂ ಹೇಳಕ್ ಹೋಗ್ತೀವಿ. ಇವ್ರು ಯಾಕೆ ಬರ್ತಾರೆ ನಮಗೆ? ಈಗ ಸ್ವಲ್ಪ ಡೈವರ್ಟ್ ಆಗೋದು ಬೇಡ ಅಂತ ಈಗ ಸಬ್ಜೆಕ್ಟ್ ಬಂದು ಕಾಸರಗೋಡು ಅಂತ ಲಬಲಬ ಹೊಯ್ಕೋತೀರಲ್ಲ, ಅವ್ರಿಗೆಲ್ಲ ಪುನರ್ವಸತಿ ಕಲ್ಪಿಸಿದ್ರೆ ನೀವು ಕೇರಳದವರು ಅಂತ ನಾವೇನಾದ್ರೂ ಕೇಳಿದ್ವಾ? ಧರ್ಮಸ್ಥಳ ಇಶ್ಯೂ ಆಯ್ತು ಬಂದ್ಬಿಡ್ತಾರೆ ಓಡೋಡಿ. ಧರ್ಮಸ್ಥಳ ಇಶ್ಯೂ ಆಯ್ತಲ್ಲ ಸರ್, ನೀವೆಲ್ಲ ಇಲ್ಲ ಸರ್, ಡೈವರ್ಷನ್ ಆಗ್ತಾ ಇಲ್ಲ. ಇದು ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಇದು ನಮ್ಮ ರಾಜ್ಯದ ಅಸ್ಮಿತೆಯ ಪ್ರಶ್ನೆ. ಇದು ನಮ್ಮ ರಾಜ್ಯದ ಅಸ್ಮಿತೆಯ ಪ್ರಶ್ನೆ. ಹ್ಯಾವಿಂಗ್ ಸೈಡ್ ದಟ್, ಧರ್ಮಸ್ಥಳದ ಇಶ್ಯೂ ಆಯ್ತಲ್ಲ ಸರ್, ನಾನು ಹೋಗಿದ್ದೆ, ತಮ್ಗೆಲ್ರಿಗೂ ಗೊತ್ತಿದೆ, ಧರ್ಮಸ್ಥಳಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಕರ್ನಾಟಕ ಮೀಡಿಯಾಗಿಂತ ಕೇರಳ ಮಲಯಾಳಿ ಮೀಡಿಯಾಗಳೇ ಜಾಸ್ತಿ ಇದ್ವು ಸರ್ ಅವ್ರ ಸಂಖ್ಯೆ. ಅವ್ರಿಗಂತ ಇಂಟ್ರೆಸ್ಟ್ ಏನೋ ನನಗೆ ಗೊತ್ತಿಲ್ಲಪ್ಪ, ಎಂಥ ಇಂಟ್ರೆಸ್ಟ್. ನಾವಾದರೂ ಒಂದು ಸ್ವಲ್ಪ ಬೋರ್ ಆಗಿ ಒಂದು ನಿಮಿಷ ಲೈವ್ ಕೊಡೋದು ನಿಲ್ಲಿಸ್ತಿದ್ವಿ. ಅವರೆಲ್ಲ ಏನು 24/7 ಅವ್ರಿಗೆ ಇಂಟ್ರೆಸ್ಟು. ಏನು ಅಷ್ಟು ಇಂಟ್ರೆಸ್ಟ್ ಯಾಕೆ? ಅಲ್ಲ, ಒಕ್ಕೂಟ ವ್ಯವಸ್ಥೆಯಲ್ಲಿ ಅವ್ರು ನಮ್ಮ ಬ್ರದರ್ಸೇ. ಆದ್ರೆ ತಮ್ಮ ರಾಜಕೀಯ ತೆವಲ್ಗೋಸ್ಕರ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಟ್ರೆ ಅದನ್ನ ನಾವು ಒಪ್ಕೊಳ್ಳಕ್ ರೆಡಿ ಇಲ್ಲ. ವಿ ಆರ್ ಫ್ರೆಂಡ್ಸ್, ವಿ ಆರ್ ಬ್ರದರ್ಸ್. ಬಟ್ ನಮ್ಮ ರಾಜ್ಯದ ಆಂತರಿಕ ವಿಚಾರದಲ್ಲಿ ನಾನು ತಲೆ ಹಾಕ್ತೀನಿ ಅಂತಂದ್ರೆ ನಿಮ್ಮ ಮನೇಲಿ ನೀವಿದ್ರಿ ಇಲ್ಲ, ಅದು ನಾನು ಒಪ್ಪಲ್ಲ ರಾಧಾ ಮೇಡಮ್, ಒಪ್ಪಲ್ಲ. ನೀವು ಪ್ಯಾಲೇಸ್ಟೈನ್ ನಡೀತಾ ಬೇಕಾದ್ರೆ
ನಿಮ್ಗೆ ನೋವಾಗಿಲ್ವಾ? ಏನ್ ಸರ್ ಪಾಲಿಸ್ತೇನೆ ಹೊರಗಡೆ ಬರ್ದೇ ಇರ್ಬಾರ್ದು, ಹೊರಗಡೆ ಬರ್ದೇ ಇರ್ಬಾರ್ದು. ಆದ್ರೆ ನೋವಾಗಿಲ್ವಾ? ಧರ್ಮಾಧಾರಿತ ಆಗಬಾರ್ದು, ಧರ್ಮಾಧಾರಿತ ಆಗಬಾರ್ದು, ಉಮೇಶ್ ಅವರೇ, ಧರ್ಮಾಧಾರಿತ ಆಗಬಾರ್ದು, ಧರ್ಮಾಧಾರಿತ ಆಗಬಹುದು. ಕರ್ನಾಟಕದಲ್ಲಿ ಸರ್ ಬಹಳಷ್ಟು ನಾವು ಧ್ವನಿ ಎತ್ತಬಾರ್ದಾ? ಸರ್ ನಮ್ಮ ಸರ್ಕಾರ, ಅನ್ಯಾಯದ ವಿರುದ್ಧ ನಮ್ಮ ಧ್ವನಿ ಸರ್ಕಾರ, ಎತ್ತಬಾರ್ದಾ? ನಮ್ಮ ರಾಜ್ಯದ ಸರ್ ಹಾ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾ ಮತ್ತು ನಮ್ಮ ರಾಜ್ಯದಲ್ಲಿರುವಂತಹ ನಿಮ್ಮಂತಹ ಮಾನವ ಹಕ್ಕುಗಳ ಹೋರಾಟಗಾರರು ನಾವೆಲ್ಲ ಜೀವಂತವಾಗಿದ್ದು ನಾವು ಸತ್ತಿಲ್ಲ. ಏನ್ ಮಾಡ್ತೀರಮ್ಮ? ಸತ್ತಿಲ್ಲ. ಇವತ್ತು ಪುನರ್ವಸತಿ ಕಲ್ಪಿಸೋದಕ್ಕೆ ಅವ್ರು ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಆ ಪಿಣರಾಯಿ ವಿಜಯನ್ ಹೇಳಿದಾನೆ ಅಂತ ಅಲ್ಲ, ಹೇಳಿದ್ದಾರೆ, ಸಾರಿ ಹೇಳಿದ್ದಾರೆ ಅಂತಲ್ಲ, ನಾವೆಲ್ಲರೂ ಜೀವಂತವಾಗಿದ್ದೀವಿ ಅಂತ. ಒಂದು. ಎರಡು, ಇದು ರಾಜಕೀಯ ಮಾಡ್ಕೊಳ್ಳಕ್ಕೆ ಅವರ ಇದಲ್ಲ, ಗ್ರೌಂಡ್ ಅಲ್ಲ ಇದು ಕರ್ನಾಟಕ, ಇದು ಅವ್ರ ಗ್ರೌಂಡ್ ಅಲ್ಲ. ಸೊ ಹಿಂಗಾಗಿ ಎಷ್ಟು ತಲೆ ಹಾಕಬೇಕು ಅಷ್ಟು ತಲೆ ಹಾಕಬೇಕು. ಕೆ.ಸಿ. ವೇಣುಗೋಪಾಲ್ ಓನ್ಲಿ ಫಾರ್ ಇಸ್ ರಾಜಕೀಯ, ತಾನೇನೋ ಮುಖ್ಯಮಂತ್ರಿ ಆಗಬೇಕು ಅಂತ ಇಲ್ಲಿ CM DCM ಮೇಲೆ ಒತ್ತಡ ಇರೋದು, ಇವೆಲ್ಲ ಬೇಡ. ಗೊತ್ತೈತೆ ನಮಗೂ ಏನು ಮಾಡ್ಬೇಕಂತ. ನಮ್ಮ ಸರ್ಕಾರಗಳು ಅಂತ ಸತ್ತಂಥ ಸರ್ಕಾರಗಳ ಜೀವಂತವಾಗಿದ್ದಾವೆ, ಮಾನವೀಯ ಮೌಲ್ಯಗಳು ಇವೆ, ಆದರೆ ಅವನ್ನ ಅವಾಗ ಬಡಿದಬ್ಬಿಸ್ತಿರ್ಬೇಕು ನಾವೆಲ್ಲ, ಅಷ್ಟೇ. ಅಲ್ಲ, ಜೀವಂತವಾಗಿ ಇದ್ದಿದ್ರೆ ಅವ್ರೇನಾದ್ರೂ ಆಕ್ಷನ್ ತಗೊಂಡಿದ್ರೆ ಇದು ಪಿಣರಾಯಿ ವಿಜಯನ್ ಬರ್ತಾ ಇದ್ರಾ? ಕೆ.ಸಿ. ವೇಣುಗೋಪಾಲ್ ಬರ್ತಾ ಇದ್ರಾ? ಸರ್ ಯಾಕೆ ಬರ್ಬೇಕು? Which government will implement law? What manner it will be implemented? ಅಂದ್ರೆ ಪಿಣರಾಯಿ ವಿಜಯನ್ ಬಂದಿದ್ದು ಸರಿ. ಪಿಣರಾಯಿ ವಿಜಯನ್ ಬಂದಿದ್ದು ಸರ್, ನಿಮ್ಗೂ ಅದೇ ಬೇಕೇನೋ? ಮನೆ ಕೊಡಕ್ಕಾಗಿಲ್ಲ ಇವತ್ತು ನಿಮ್ಗೆ ಬಹಳ ಆಯ್ತು ಸರ್, ಮೇಡಮ್ ಮುಗೀತು. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಒಂದಂತೂ ಸತ್ಯ, ಯಾವುದೇ ಸರ್ಕಾರಗಳು ಒಂದು ಮಾನವೀಯತೆಯನ್ನು ಇಟ್ಕೊಂಡು ನಡೆಸಬೇಕು. ಸರ್ಕಾರಗಳು ಅಕ್ರಮ ಆಗಿದೆ ಅನ್ನೋದಾದರೆ ನೀವು ತೆರವು ಮಾಡಿ ಬೇಡ ಅಂದಿಲ್ಲ, ಆದರೆ ಹೇಗೆ ತೆರವು ಮಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟು. ಕೊರೆಯುವ ಚಳಿಯಲ್ಲಿ ಮನೆಯಲ್ಲಿದ್ದರೂ ಕೂಡ ನಾವು ಆಗಲ್ಲ ಅಂತ ಹೀಟ್ ಹಚ್ಕೊಂಡು ಮಲಗುವಂಥ ಸಂದರ್ಭದಲ್ಲಿ ಬೆಳಗ್ಗೆ 4 ಗಂಟೆ ಜಾವಿಗೆ ಬಾಣ್ತಿಯರನ್ನ ಮಕ್ಕಳನ್ನು ಒಕ್ಕಲೆಬ್ಬಿಸಿ ಬೀದಿ ಪಾಲು ಮಾಡ್ತೀರಿ, ಈಗ ಪುನರ್ವಸತಿ ಮಾತಾಡ್ತೀರಿ ಅಂತಂದರೆ ಇದು ಯಾವ ರೀತಿಯಾದಂಥ ಆಡಳಿತ? ನೀವು ಮಾಡುವಂಥ ಇಂಥ ಸಣ್ಣ ಪುಟ್ಟ ಆಡಳಿತ ವೈಫಲ್ಯಗಳಿಂದ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಬಗ್ಗೆ ಮಾತಾಡಿ ನಗುವಂತಾಗಿದೆ. ಆ್ಯಂಡ್ ಬೇರೆ ರಾಜ್ಯದ ರಾಜಕೀಯ ನಾಯಕರುಗಳನ್ನು ನಮ್ಮ ರಾಜ್ಯದ ವಿಚಾರಗಳಿಗೆ ಎಂಟ್ರಿ ಮಾಡಿಸ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಕೆಟ್ಟದ್ದು ಯಾವುದೂ ಇಲ್ಲ. ಅದಕ್ಕೆ ಖಡಕ್ಕಾದ ಉತ್ತರವನ್ನು ಸರ್ಕಾರಗಳು, ಎಸ್ಪೆಷಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡಬೇಕಾಗುತ್ತೆ. ಇವತ್ತು ಶುರು ಮಾಡಿದ್ದೀರಲ್ಲ ಈ ಡೆಮಾಲಿಷನನ್ನು, JCBಗಳನ್ನು ನುಗ್ಸೋದು, ದಯವಿಟ್ಟು ಬಡವ್ರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡದೆ ಶ್ರೀಮಂತರು ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೇನ್ರಿ, ಒಂದು ಬಿಲ್ಡಿಂಗ್ ಕೆಡವಿದ್ರೆ ಇನ್ನೊಂದು ಬಿಲ್ಡಿಂಗ್ ಹೋಗಿ ಜೀವನ ಮಾಡ್ತಾರೆ, ಇವ್ರಿಗೆ ಮಲ್ಕೊಳ್ಳೋಕ್ಕೆ ಜಾಗ ಇಲ್ಲ. ನಾವು ಮನುಷ್ಯತ್ವ ಕಳ್ಕೊಂಡು ನಾವು ಈ ರಾಜ್ಯದ ಪ್ರಜೆಗಳು, ಬೆಂಗಳೂರಿನವರು, ಅವರು ಮುಸಲ್ಮಾನರು, ಇವ್ರು ಹಿಂದೂಗಳಂತ ಮಾತಾಡ್ತೀವಿ. ಎಲ್ಲದಕ್ಕೂ ಜಾತಿ, ಎಲ್ಲದಕ್ಕೂ ಧರ್ಮ, ಸಾಕಾಗಿ ಹೋಗಿದೆ. ಒಬ್ಬ ಸತ್ರೆ ಧರ್ಮ ಯಾವುದು ಅಂತ ಕೇಳೋದು, ಒಬ್ಬ ಬದುಕಿದ್ರೆ ಧರ್ಮ ಯಾವುದು ಅಂತ ಕೇಳೋದು, ಆ ಲೆವೆಲಿಗೆ ಬಂದುಬಿಟ್ಟಿದ್ದೀವಿ. ಮನುಷ್ಯತ್ವ ಕಳ್ಕೊಂಬಿಟ್ಟಿದ್ದೀವಿ. ಮೃಗಗಳಿಗಾದರೂ ಒಂದಿಷ್ಟು ಮನುಷ್ಯತ್ವ ಇರುತ್ತೆ, ನಮಗಂತೂ ಮನುಷ್ಯತ್ವ ಇಲ್ಲ. ಛೇ.